लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता देवी जगन्माता मां पाहि जगन्माता देवी जगन्माता पाहि जगन्माता देवी जगन्माता मां पाहि जगन्माता देवी जगन्माता पाहि जगन्माता पाहि जगन्माता मां पाहि जगन्माता पाहि जगन्माता पाहि जगन्माता By the divine grace of Jagannatha Shri Jnanashri Rajarajeshwari, by the grace of Jagannatha in all her forms as Durga, Lakshmi, Saraswati, Parvati, Sharada, Indrani, so many others, multitudes of forms and every single form of mother and female in this world. And by the grace of Paramatma in all other forms, we are all present here once again to savor the glory of Mother Divine in her different leelas. ಜಗನ್ಮಾತ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಮತ್ತು ಆ ತಾಯಿ ತಾಳಿರುವ ಅನೇಕ ರೂಪಗಳ ಕೃಪೆಯಿಂದ ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ, ದುರ್ಗೆಯಾಗಿ, ಪಾರ್ವತಿಯಾಗಿ, ಶಾರದೆಯಾಗಿ, ಇನ್ನೂ ಹಲವಾರು ರೂಪಗಳಲ್ಲಿ ತಾಳಿರುವ ರೂಪಗಳ ಕೃಪೆಯಿಂದ ಈ ಪ್ರಪಂಚದ ಎಲ್ಲ ತಾಯಂದಿರ ಮತ್ತು ತಾಯಿ ರೂಪದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳ ದೇವಿಯ ಸ್ವರೂಪರಾದ ಎಲ್ಲರ ಅದ್ಭುತವಾದ ದೇವಿಯ ಅನುಗ್ರಹದಿಂದ ನಾವೆಲ್ಲರೂ ಮತ್ತು ಪರಮಾತ್ಮನ ಇಲ್ಲೆಲ್ಲ ರೂಪಗಳ ಕೃಪೆಯಿಂದ ನಾವೆಲ್ಲರೂ ಇವತ್ತು ದೇವಿಯ ಮಹಿಮೆಯನ್ನು ಕೇಳುವುದಕ್ಕೆ ಭಾಗ್ಯವಂತರಾಗಿದ್ದೇವೆ. ಜಗನ್ಮಾತೆಯ ಮಹಿಮೆಯನ್ನು ಒಂದು ದಿವಸದಲ್ಲೋ ಅಥವಾ ಒಂದು ತಿಂಗಳಲ್ಲೋ ಅಥವಾ ಒಂದು ವರ್ಷದಲ್ಲೋ ಜೀವನ ಪೂರ್ತಿ ನಾವು ವರ್ಣನೆ ಮಾಡೋಕ್ಕಾಗಲ್ಲ. ವಿ ಕಾಂಟ್ ಡಿಸ್ಕ್ರೈಬ್ ದ ಗ್ಲೋರಿ ಆಫ್ ಮದರ್ ಡಿವೈನ್ ಫುಲ್ಲಿ in not one day, nor a month, nor a year, or lifetime also. So much is the glory of this Divine Mother in this world. But whatever you see and you are astonished, whatever you see and you are surprised, whatever you see and you want to take a photograph, everything is Divine Mother. ಯಾವುದನ್ನು ನೋಡಿ ನಾವು ಜಗತ್ತಲ್ಲಿ ಆಶ್ಚರ್ಯ ಪಡ್ತಾ ಇದ್ದೀವೋ, ಯಾವುದನ್ನು ನೋಡಿ ಒಂದು ಫೋಟೋ ತೆಗಿಬೇಕು ಅಂತ ಅನ್ಸುತ್ತೋ ಅದೆಲ್ಲವೂ ಕೂಡ ಜಗನ್ಮಾತೆಯೇ, ಆ ಮಾತೆಯ ಕೃಪೆನೇ ಹೊತ್ತು ಬೇರೆ ಯಾವುದೂ ಅಲ್ಲ. ಈ ಪ್ರಪಂಚದಲ್ಲಿರೋದಷ್ಟು ಕೂಡ ಮಾತೆಯೇ. ಆ ಮಾತೆಯ ಮಹಿಮೆಯನ್ನು ಭಗವಂತನಾದ ವೇದವ್ಯಾಸರು ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದಲ್ಲಿ ಸುಂದರವಾಗಿ ಬರೆದರು. ಅದರಿಂದ ನಾವು ಇವಾಗ ಓದ್ತಾ ಇರೋದು. ಬ್ರಹ್ಮದೇವರು ಯಾವಾಗ ಮಧುಕೈಟಮ ಎಂಬ ರಾಕ್ಷಸರನ್ನು ನೋಡಿದ್ರು, ಅವರ ಜೊತೆಯಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ ನಮ್ಮಿಂದ ಅಂತ ನೋಡಿದ್ರು, ಆಗ ವಿಷ್ಣುವನ್ನು ಎಬ್ಬಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಷ್ಣು ಎದ್ದೇಳ್ತಾ ಇಲ್ಲ. ಆವಾಗ ವಿಷ್ಣು ಬದಲಾಗಿ ಅವ್ರಿಗೆ ಅರ್ಥ ಆಗುತ್ತೆ, ವಿಷ್ಣುವನ್ನೆಲ್ಲ ಎಬ್ಬಿಸಬೇಕಾಗಿರೋದು ನಾವು ಯೋಗ ನಿದ್ರೆಗೆ ಪ್ರಾರ್ಥನೆ ಮಾಡಬೇಕು, ನಿದ್ರೆಯನ್ನು ಹೊರಗಡೆ ತರಬೇಕು. ನಿದ್ರಾ ಕೂಡ ಒಂದು ಶಕ್ತಿ ತಾನೇನಪ್ಪ. ಶಕ್ತಿ ಅನ್ನೋ ಶಬ್ದಕ್ಕೆ ಏನಪ್ಪ ಪವರ್? ಹೌ ಡು ಯು ಡಿಫೈನ್ ದ ವರ್ಡ್ ಪವರ್? ಹೌ ಡು ಯು ಡಿಫೈನ್ ದ ವರ್ಡ್ ಪವರ್? ದ ಪವರ್ ಈಸ್ ದಿ ಎಬಿಲಿಟಿ ಟು ಡೂ ಸಮಥಿಂಗ್. ದ ಪವರ್ ಈಸ್ ದಿ ಎಬಿಲಿಟಿ ಟು ಡೂ ಸಮಥಿಂಗ್ and that something will be against another power. That something will be against another power. If I have to lift this pencil, ಈ ಪೆನ್ಸಿಲ್ ಮೇಲೆ ತೊಗೋಬೇಕು ಅಂತ ಹೇಳಿದ್ರೆ ಇದರ ಸ್ವಭಾವ ಏನು ಎಲ್ಲಿ ಬೀಳ್ತಾ ಇದೆ?
ಯಾಕೆ ಕೆಳಗಡೆ ಬೀಳ್ತಾ ಇದೆ? ಕೆಳಗಡೆ ಹೇಳ್ತಾ ಇರೋ ಒಂದು ಗುರುತ್ವ ಆಕರ್ಷಣ ಶಕ್ತಿ ಅಂತ ಒಂದು ಶಕ್ತಿ ಎಳಿತಾ ಇದೆ, ಅದಕ್ಕೆ ಗ್ರಾವಿಟಿ ಅಂತ. ಆಟೋಮೆಟಿಕ್ಲಿ ಫಾಲೋ. ಸೊ ಆಲ್ರೆಡಿ ಐ ಹ್ಯಾವ್ ಟು ಲಿಫ್ಟ್ ದಟ್ ಮಚ್ ಎಫರ್ಟ್ ಐ ಹ್ಯಾವ್ ಟು ಪುಟ್. ಸೊ ಒನ್ ಪವರ್ ಇಸ್ ಆಲ್ರೆಡಿ ಪುಲ್ಲಿಂಗ್ ದ ಪೆನ್ಸಿಲ್ ಡೌನ್ and I have to hold it with the finger with the power and then lift it. So power is that which can do something. And you see the power of Vishnu, such a great personality, Narayana, who can fight, who can take different avatars. Now he is unable to do anything, he is just lying down. Paramatma is lying down. Just like we also go to sleep, ನಾವು ನಿದ್ದೆ ಮಾಡಿರ್ತೀವಲ್ಲ, ನಮ್ಮ ಶಕ್ತಿಯನ್ನು ಎಲ್ಲೋ ಹೋಗುತ್ತವಲ್ಲ. ಸ್ವಲ್ಪ ನಿದ್ದೆ ಮಾಡೋಕ್ಕೆ ಮುಂಚೆ ಜಗಳ ಮಾಡಿರ್ತಾರೆ. ನಾನು ಯಾರು ಗೊತ್ತಾ ನಿನಗೆ ಅಂತ ಹೇಳಿರ್ತಾರೆ. ನಿದ್ದೆ ಮಾಡಿದ್ಮೇಲೆ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ನಿದ್ದೆ ಮಾಡಿದ್ರೆ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಮೈಸೆಲ್ಫ್ ಡೋಂಟ್ ನೋ ಹೂ ಐ ಆಮ್. ಇಬ್ಬರು ತಾಯಂದಿರು ಮಾತಾಡ್ತಾ ಇದ್ದಾರೆ. ಟೂ ಲೇಡೀಸ್ were just talking casually. They were talking to each other. One said, my husband writes so beautifully. He writes so beautifully that nobody can understand what he has written. ಗಂಡ ಎಷ್ಟು ಚೆನ್ನಾಗಿ ಬರೀತಾನೆ ಅಂತ ಹೇಳಿದ್ರೆ ಅವ್ನು ಬರೆದಿರೋದು ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಒಬ್ರು ಹೇಳಿದ್ರು. ಏನು ಹೇಳಿದೆ? ಒಂದು ಗಂಡ ಅಷ್ಟು ಚೆನ್ನಾಗಿ ಬರೀತಾನೆ, ಅವ್ನು ಬರೆದಿರೋದು ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇನ್ನೊಬ್ಳು ಹೇಳಿದೆ, ಅದರ್ ಒನ್ ಸೈಡ್, my husband writes, he also cannot understand it. चतुरस सखी में भरता तस्य लिखितम कोपि न पठति. चतुरस सखी में भरता तस्य लिखितम कोपि न पठति. तस्मादपि चतुरो में भरता तस्य लिखितम स्वयं न पठति. What he has written, he can't read it himself. So all the power vanishes when we lie down. All the power is gone. And in order to wake us up, after we come back to the senses, the moment we are awake only, that means that power, Nidra Devi has left us. And then Jagrat Avastha, Devi has come. Nidra Avastha, power is gone. Jagrat Avastha, power comes back. Jagrat Avastha, power. One is deceleration, one is acceleration. One is deceleration, one is acceleration. If you want to decelerate a vehicle, you just have to leave the clutch. If you want to accelerate the vehicle, you have to press the clutch. Just pressing the clutch, it accelerates the vehicle, makes it go faster. The moment you leave it, there is no petrol going. If there is no petrol, what happens? Or there is no connection. There is no connection for the gears to now actually function. So that is how the Devi, the moment she enters as Nidra, we are all down. So now Brahma has realized that. Brahmana Devaniಗೆ ಗೊತ್ತಾಗ್ಬಿಟ್ಟಿದೆ, ಈ ಶಕ್ತಿಯನ್ನೇ ನಾನು ಜಾಗೃತಗೊಳಿಸಬೇಕಂದ್ಬಿಟ್ಟು ದೇವಿಯ ಸ್ತುತಿಯನ್ನು ಮಾಡ್ತಾರೆ. He is now eulogizing Devi, not Narayana. No veti Vishnuradhuna mama dukkhametat. No veti Vishnuradhuna mama dukkhametat. जाने त्वयात्म विवशीकृत देह यष्टिः. मुञ्चादिदेवमथवा जहि दानवेन्द्रो. मुञ्चादिदेवमथवा जहि दानवेन्द्रो. यद्रोचते तव कुरुष्व महानुभावे. नो वेत्ति विष्णुरधुना मम दुःखमेतत्. जाने त्वयात्मविवशीकृत देहयष्टिः.
ಮುಂಚಾದಿದೇವಮಥವಾ ಜಹಿ ದಾನವೇಂದ್ರೌ ಯದ್ರೋಚತೆ ತವ ಕುರುಷ್ವ ಮಹಾನುಭಾವೇ. ಬ್ರಹ್ಮದೇವರು ದೇವಿಯನ್ನು ನೋಡಿ ಹೇಳ್ತಾರೆ. ಬ್ರಹ್ಮ ಇಸ್ ನೌ ಅಡ್ರೆಸ್ಸಿಂಗ್ ದೇವಿ and saying, because he got completely is convinced. It is only Devi, it is only Shakti alone which is doing this one, not in the hands of Vishnu also. O high-minded one, now I thoroughly see that by thee, by thy power, Yoga Nidra, the whole body of Bhagavan Vishnu is senseless. But how is it that thou dost not realize my sufferings? So either dost thou leave possession of this Adideva, or destroy thyself these two Danavendras, dost of either of the two as thou likest. ಇವಾಗ ದೇವಿ ನನಗಂತೂ ಗೊತ್ತಾಯ್ತು, ಇವಾಗ ವಿಷ್ಣು ಬಂದು ನಿನ್ನಿಂದ ಆವರಿಸಲ್ಪಟ್ಟಿದ್ದಾನೆ ಹೊರತು ವಿಷ್ಣು ತಾನಾಗಿ ಮಲಗಿಲ್ಲ, ನಿನ್ನಿಂದ ಆವರಿಸಲ್ಪಟ್ಟಿದ್ದ. ಅದಕ್ಕೋಸ್ಕರ ನೀನು ನನ್ನ ಕಷ್ಟ ಯಾಕೆ ನೋಡ್ತಾ ಇಲ್ಲ ನೀನು? These two demons have come and they are attacking me, Rakshasa are attacking me. Why don't you see my difficulty also? Now either you leave Vishnu and go away. Either ದೇವಿ ನೀನು ವಿಷ್ಣುವನ್ನು ಬಿಟ್ಟು ಹೋಗು, ಇಲ್ಲಾಂದರೆ ನೀನೇ ಈ ಹಸುರನ್ನು ಕೊಂದುಬಿಡು. ದೇವಿ ನೀನೇ ಬಂದು ಈ ಹಸುರನ್ನು ಕೊಂದುಬಿಡು. ಎರಡು ಹಸುರು ಬಂದಿರಲ್ಲ, ಮಧು ಕೈಟವ ಅಂತ, ಇವ್ರು ನೀವೇ ನಾಶ ಮಾಡಿಬಿಡು, ಅಥವಾ ವಿಷ್ಣುವನ್ನು ನೀನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಅವ್ರು ವಿಷ್ಣು ಎದ್ದೇಳ್ತಾರೆ, ಅವ್ರು ನಾಶ ಮಾಡ್ತಾರೆ. जानन्ति येन तव देवी परं प्रभावं ध्यायन्ति ते हरिहरावपि मन्दचित्ता ज्ञातं मयाद्य जननि प्रकटं प्रमाणम् यद्विष्णुरत्यतितराविवशोऽथ शेते O Devi, those that do not know thy extraordinary powers, those stupid ones meditate upon Hari, Hara, etc. ನಿನ್ನ ಶಕ್ತಿ ಗೊತ್ತಿಲ್ಲದಿರೋರು ಮಾತ್ರ ದೇವಿ ಬೇರೆ ದೇವತೆಗಳನ್ನು ಅವರು ಆರಾಧನೆ ಮಾಡ್ತಾರೆ. ಆದರೆ ನಿನ್ನ ಶಕ್ತಿ ಗೊತ್ತಾದರೆ ಓ ತಾಯಿ, ನಿನ್ನನ್ನು ಬಿಟ್ಟು ನಾನೇ ಕಣ್ಣಾರೆ ನೋಡ್ತಾ ಇದ್ದೇನೆ, ವಿಷ್ಣು ಎದ್ದೇಳ್ತಾನೆ ಇಲ್ವಲ್ಲ. ನೀನೇ ಎಲ್ಲರಿಗಿಂತಲೂ ಶಕ್ತಿಶಾಲಿಯಾಗಿದೆಯಾ ತಾಯಿ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ದೇರ್ ನೋ ಬಡಿ ಹೂ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಯು. ವಿಷ್ಣು ಜಸ್ಟ್ ಲೈಕ್ ಸೆನ್ಸ್ಲೆಸ್ ಬಿಕಾಸ್ ಆಫ್ ಯುವರ್ ಪವರ್. ಸಿಂಧೂದ್ಧವಾಪಿ ನ ಹರಿಂ ಪ್ರತಿಬೋಧಿತುಂ ವೈ ಸಿಂಧೂದ್ಧವಾಪಿ ನ ಹರಿಂ ಪ್ರತಿಬೋಧಿತುಂ ವೈ ಶಕ್ತಾಪತಿಂ ತವ ವಶಾನುಗಮದ್ಯ ಶಕ್ತ್ಯಾ ಮನ್ಯೇ ತವಯಾ ಭಗವತಿ ಪ್ರಸಭಂ ರಮಾಪಿ ಮನ್ಯೇ ತ್ವಯಾ ಭಗವತಿ ಪ್ರಸಭಂ ರಮಾಪಿ ಪ್ರಸ್ವಾಪಿತಾ ನ ಬುಬುಧೇ ವಿವಶೀಕೃತೇವ. O Bhagavati, now when Kamala or Lakshmi, the daughter of Sindhu, the daughter of the ocean, is unable to rouse her husband Hari by her effort, or rather thou hast made her to perforce sleep unconsciously, it seems she is without any effort and does not know anything of what is going on outside. ಅಲ್ಲ, ನಾನು ಸರಿ ನಾರಾಯಣ ಬಗ್ಗೆ ಹೇಳಿದೆ, ಅಕಸ್ಮಾತಾಗಿ ದೇವಿ ಲಕ್ಷ್ಮಿ ಬಂದು ಎಬ್ಬಿಸಿರ್ಬೋದಾಗಲ್ಲ. ನಾರಾಯಣನ ಲಕ್ಷ್ಮಿ ಆದರೆ ಎಬ್ಬಿಸಿರ್ಬೋದಲ್ವಾ? ಲಕ್ಷ್ಮಿ ಕೂಡ ಎಬ್ಬರಿಸ್ತಾ ಇಲ್ಲ, ಯಾಕಂದರೆ ಲಕ್ಷ್ಮಿನೇ ನಿದ್ದೆ ಮಾಡ್ತಾರೆ. ಸೊ ಲಕ್ಷ್ಮಿ ನಿದ್ದೆ ಮಾಡ್ತಾ ಇರೋಕ್ಕೂ ಕಾರಣ ನೀನು. ಲಕ್ಷ್ಮಿ ನಿದ್ದೆ ಮಾಡೋದಕ್ಕೂ ಕಾರಣ ನೀನು. ಯು ಆರ್ ದ ಕಾಸ್ ಫಾರ್ ಈವನ್ ಲಕ್ಷ್ಮಿ ಟು ಬಿ ಅಸ್ಲೀಪ್. ಯು ಆರ್ ದ ಕಾಸ್ ಫಾರ್ ಈವನ್ ಹರಿ ಟು ಬಿ ಅಸ್ಲೀಪ್. ದಟ್ ಮೀನ್ಸ್ ಯು ಆರ್ ದಿ ಪ್ರೈಮಲ್. ಯು ಆರ್ ನಾಟ್ ಲಕ್ಷ್ಮಿ ಆರ್ ಸರಸ್ವತಿ ಆರ್ ಪಾರ್ವತಿ, ಯು ಆರ್ ಈವನ್ ಅಬೌವ್ ದೆಮ್.
ಧನ್ಯಾಸ್ತ ಏವ ಭುವಿ ಭಕ್ತಿ ಪರಾಸ್ತವಾಂಘ್ರೌ ತ್ಯಕ್ತ್ವಾನ್ಯದೇವ ಭಜನಂ ತ್ವಯಿ ಲೀನ ಭಾವ ಕುರ್ವಂತಿ ದೇವಿ ಭಜನಂ ಸಕಲಂ ನಿಕಾಮಂ ಜ್ಞಾತ್ವಾ ಸಮಸ್ತ ಜನನೀಂ ಕಿಲ ಕಾಮಧೇನುಂ. O Devi, verily those who are blessed who worship thy lotus feet with their whole heart full of devotion and without any hope of getting rewards, abandoning the worship of other devas and knowing thee as the creatrix of the whole world and the giver of all desires. ನಿಜವಾಗಿಯೂ ದೇವಿ, ಯಾರು ನಿನ್ನನ್ನು ಆರಾಧನೆ ಮಾಡ್ತಾರೋ, ಯಾರು ದೇವಿ ಪೂಜೆ ಮಾಡ್ತಾರೋ ಅವರು ಭಾಗ್ಯವಂತರು. ಅವರು ಬಹಳ ಭಾಗ್ಯ, ಯಾಕಂದರೆ ಅವರಿಗೆ ಮೂಲ ಸತ್ಯ ಗೊತ್ತಾಗ್ಬಿಟ್ಟಿದೆ. ಅವರು ಬೇರೆ ಯಾವ ದೇವತೆಗಳನ್ನು ಅವರು ಆರಾಧನೆ ಮಾಡ್ತಾ ಇಲ್ಲ, ನಿನ್ನ ಪಾದ ಕಮಲಗಳನ್ನೇ ಆರಾಧನೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಬಹಳ ದೊಡ್ಡ ಭಾಗ್ಯವಂತರು. ಯಾಕಂದರೆ ಅವರು ಸತ್ಯವನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಾರೆ ಪೂಜೆಯನ್ನು. ನಿನ್ನ ಪೂಜೆ ಮಾಡೋದು ಫಲಾಪೇಕ್ಷೆ. ದೋಸ್ ಪೀಪಲ್ ಹೂ ಆರ್ ವರ್ಷಿಪಿಂಗ್ ಯು, ದೇ ಹ್ಯಾವ್ ನೋನ್ ದಿ ಎಸೆನ್ಸ್ ಆಫ್ ದಿ ಎಂಟೈರ್ ವರ್ಲ್ಡ್ಸ್ ಟ್ರೂತ್. They are worshipping you. They don't expect anything, but they know that worshipping you alone is the goal of life itself. Dhi kanti kirti shubha vritti gunadayaste Vishnor gunastu parihritya gata kvachadya bandikritau harirasau nanu nidrayatra shaktya vaiva bhagavatya manavatya. ಎಂತೆಂಥ ಶಕ್ತಿ ಇತ್ತು ನಾರಾಯಣ ಹತ್ರ. ಹರಿ ಹ್ಯಾಡ್ such wonderful powers. He had the intelligence, he had beauty, he had fame, and all qualities have left Hari and gone. Now he is just sleeping like a log. ಇವಾಗ ಹರಿ ಹೆಂಗೆ ಮಲಗಿದ್ದಾರೆ, ಒಳ್ಳೆ ಒಂದು ಮರದ ಕಟ್ಟಿಗೆ ಮಲಗಿದ್ದಾರೆ. ಅವರಲ್ಲಿದ್ದ ಬುದ್ಧಿಶಕ್ತಿ ಹೊರಟೋಗ್ಬಿಟ್ಟಿದೆ, ಅವರಲ್ಲಿದ್ದ ಎಲ್ಲವೂ ಕೂಡ ಸೌಂದರ್ಯ ಹೊರಟೋಗ್ಬಿಟ್ಟಿದೆ. ಎಲ್ಲೂ ಏನು ಕಾಣೋದು, ಬರೀ ನಿದ್ದೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಭಗವತಿ, ನೀನೇ ಖಂಡಿತವಾಗಿಯೂ ಈ ಜಗತ್ತಿನ ಎಲ್ಲ ಸೌಂದರ್ಯಕ್ಕೂ ಕಾರಣ ನೀನೇ. ನಿನ್ನಿಂದಲೇ ಅವನು ಕಟ್ಟಲ್ಪಟ್ಟಿದ್ದಾನೆ, ನಿನ್ನಿಂದಲೇ ಅವನು ಬಂಧಿಸಲ್ಪಟ್ಟಿದ್ದಾನೆ. ಹಿ ಈಸ್ ನೌ ಅರೆಸ್ಟೆಡ್ ಓನ್ಲಿ ಬೈ ಯು. ಅಂಟಿಲ್ ಯು ಲೀವ್ ಹಿಮ್, ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಹಿಮ್ ಟು ಬೇಕು. ತ್ವಂ ಶಕ್ತಿರೇವ ಜಗತಾಂ ಅಖಿಲ ಪ್ರಭಾವ ತ್ವನ್ನಿರ್ಮಿತಂ ಚ ಸಕಲಂ ಖಲು ಭಾವಮಾತ್ರಂ ತ್ವಂ ಕ್ರೀಡಸೆ ನಿಜ ವಿನಿರ್ಮಿತ ಮೋಹಜಾಲೇ ನಾಟ್ಯೇ ಯಥಾ ವಿಹರತೆ ಸ್ವಕೃತೌ ನಟೋ ವೈ. ಹೇ ಶಕ್ತಿ ದೇವಿ, ಹೇ ಮೂಲ ಶಕ್ತಿಯೇ, ನೀನೇ ಈ ಜಗತ್ತಲ್ಲಿರುವ ಎಲ್ಲದಕ್ಕೂ ಕಾರಣ ನೀನೇ. ನಿನ್ನ ಶಕ್ತಿಯಿಂದಲೇ ಈ ಸೃಷ್ಟಿಯೂ ಆಗಿರೋದು. ಒಂದು ನಾಟಕದಲ್ಲಿ ಹೇಗೆ ಒಬ್ಬ ಮನುಷ್ಯ ಹಲವಾರು ರೂಪಗಳನ್ನು ಧಾರಣೆ ಮಾಡಿ ಈ ಪ್ರಪಂಚದಲ್ಲಿ ನಾಟಕ ಮಾಡಿ ಎಲ್ಲರನ್ನೂ ಒಲಿಸುತ್ತಾನೆ. ದೇರ್ ಇಸ್ ಅ ಡ್ರಾಮಾಟಿಸ್ಟ್ ಹೂ ಅಡಾನ್ಸ್ ಡಿಫ್ರೆಂಟ್ ಫಾರ್ಮ್ಸ್ ಆ್ಯಂಡ್ ದೆನ್ he what you call entertains all the people in this world. A dramatist wears different forms and he entertains all people. ಎಲ್ಲರಿಗೂ ಆನಂದ ಪಡಿಸ್ತಾನೆ. ಹಾಗೇನೇ ಈ ಪ್ರಪಂಚದಲ್ಲಿರೋ ಎಲ್ಲ ಕಾರ್ಯಕಲಾಪಗಳೆಲ್ಲರೂ ಕೂಡ ಹಿಂದೆ ಇದೆ. ಎವ್ರಿಥಿಂಗ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್ ಇಸ್ ಓನ್ಲಿ ಯು ಆ್ಯಂಡ್ ಯು ಓನ್ಲಿ. ವಿಷ್ಣುಸ್ತ್ವಯಾ ಪ್ರಕಟಿತ ಪ್ರಥಮಂ ಯುಗಾದೌ ದತ್ತಾ ಚ ಶಕ್ತಿರಮಲಾ ಖಲು ಪಾಲನಾಯ ತ್ರಾತಂ ಚ ಸರ್ವಮಖಿಲಂ ವಿವಶೀಕೃತೋದ್ಯ ಯದ್ರೋಚತೆ ತವ ತತ್
ತಥಾಂಬ ಕರೋಷಿ ನೂನಂ ಸೃಷ್ಟ್ವಾತ್ರ ಮಾಂ ಭಗವತಿ ಪ್ರವಿನಾಶಿತುಂ ಚೇತ್ ಸೃಷ್ಟ್ವಾತ್ರ ಮಾಂ ಭಗವತಿ ಪ್ರವಿನಾಶಿತುಂ ಚೇತ್ नेच्छास्ति ते कुरु दयां परिहृत्य मौनं कस्मादिमौ प्रकटितौ किल कालरूपौ यद्वा भवानि ह्रसितुं न किमिच्छसे माम् ज्ञातं मया तव विचेष्टितमद्भुतं वै कृत्वाखिलं जगदिदं रमसे स्वतन्त्रा लीनं करोषि सकलं किल मां तथैव हन्तुं त्वमिच्छसि भवानि किमत्र चित्रम् ಎಲ್ಲ ಸಂದೇಹಗಳು ಬರ್ತಾ ಇದೆ. ಬ್ರಹ್ಮನಿಗೆ ಏನು ಅರ್ಥ ನಿಮಗೆ ಸುಮ್ಮನೆ ಇದೆಯಲ್ಲ, ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಐ ಆಮ್ ಪ್ರೇಯಿಂಗ್ ಟು ಯು ಫಾರ್ ಸಚ್ ಅ ಲಾಂಗ್ ಟೈಮ್. ಯು ಸೈಲೆಂಟ್ಲಿ ನಾಟ್ ಇಟ್ ಆಲ್ ಕಮಿಂಗ್. ವೈ ಆರ್ ಯು ಕೀಪಿಂಗ್ ಸೈಲೆನ್ಸ್? ಕಮ್ ಆನ್ ಕ್ವಿಕ್ಲಿ ಕಮ್. ಓ ಮದರ್, thou in the beginning of the yugas dost manifest first the Vishnu form and givest him the pure sattvic shakti free from any obscuration and thereby madest him preserve the universe. ಆದಿ ಕಾಲದಲ್ಲಿ ನಾನು ಹುಟ್ಟಕ್ಕೆ ಮುಂಚೆ, ಬ್ರಹ್ಮದೇವನು ಹುಟ್ಟಕ್ಕೆ ಮುಂಚೆ, even before I Brahma was born, you brought Hari into being. You are the one who brought Narayan into being. You brought Vishnu into being. And then you gave the power of protection of this universe. ಅವರಿಗೆ ಈ ಲೋಕದ ರಕ್ಷಣೆಯ ಶಕ್ತಿಯನ್ನು ನೀನೇ ತಾನೇ ಕೊಟ್ಟಿದ್ದು, ಎಲ್ಲವೂ ನೀನೇ ತಾನೇ ಕೊಟ್ಟಿದ್ದು. And now it is thyself that has kept him thus unconscious. Therefore, it is an undoubted fact that thou art doing whatever thou willest, O Bhagavati. ಈಗ ಅವರಿಗೆ ಆ ಶಕ್ತಿ ಎಲ್ಲ ಕೊಟ್ಬಿಟ್ಟು ಈಗ ಮಲಗಿಸ್ಬಿಟ್ಟಿದೆಯಲ್ಲ ಅಂದರೆ ಏನು ಅರ್ಥ ಆಗುತ್ತೆ ನಮಗೆ? ನಿನ್ನ ಇಷ್ಟ ಬಂದಂಗೆ ತಾನು ನೀನು ಮಾಡ್ತಾ ಇದೆಯಾ, ಬೇರೆ ಯಾರು ಕೇಳಲ್ವಲ್ಲ. You are not listening to anybody. You are doing exactly what is thy will and pleasure. ನಿನ್ನ ಇಷ್ಟ ಬಂದಂಗೆ ತಾನು ನೀನು ಮಾಡ್ತಾ ಇರೋದು. I am now in danger. If it be thy desire not to kill me, then dost break that silence. Look on me and show thy mercy, O Bhavani. ಇವಾಗ ನಾನು ಕಷ್ಟದಲ್ಲಿದ್ದೀನಿ, ರಾಕ್ಷಸ ನನ್ನನ್ನು ಕಾಡ್ತಾ ಇದ್ದಾರೆ. ಅಕಸ್ಮಾತ್ ನಾನು ಸಾಯಬಾರ್ದು, ನಾನು ಉಳಿಬೇಕು ಅಂತ ನಿನ್ನ ಉದ್ದೇಶ ಇದ್ದರೆ ಸುಮ್ಮನೆ ಇರಬೇಡ, ಬಂದು ನನ್ನನ್ನು ಕಾಪಾಡು. If you want me to survive, come and protect me. If it be not thy desire to kill me, then why hast thou created these two Danavas, my death incarnate? Or is it that thou wantedest to put me to ridicule? ಅಥವಾ ನಾನು ಸಾಯಬಾರ್ದು ಅನ್ನೋ ಉದ್ದೇಶ ಇದ್ದಿದ್ದರೆ ಈ ಎರಡು ರಾಕ್ಷಸರನ್ನ ಯಾಕಮ್ಮ ಸೃಷ್ಟಿ ಮಾಡಿದೆ ನೀನು? ಅಥವಾ ನನ್ನನ್ನು ಹಾಸ್ಯಪಡಿಸಬೇಕು ಅಂತ ಮಾಡಬೇಕು ಅಭಿಪ್ರಾಯಪಟ್ಟಿದ್ಯಾ? ನನ್ನನ್ನು ಅಂದರೆ ಏನು ಚಿಡಾಯಿಸಬೇಕು ಅಂತ ಅಭಿಪ್ರಾಯಪಟ್ಟಿದ್ಯಾ ನೀನು? ಆರ್ ಯು ಟ್ರೈಂಗ್ ಟು ಟೀಸ್ ಮೀ or ridicule me by bringing these two rakshasas? There must be some reason, isn't it? Tell me, why have you brought these rakshasas? I have come to know of thy wonderful acts. Thou createst this whole universe, and thyself remaining aloof, plays always, and in the time of pralaya resolvest everything again into thee. ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ ನಿನ್ನ ಬಗ್ಗೆ. ನೀನೇ ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವವಳು, ನೀನೇ ಅದನ್ನು ಮಾಡಿಬಿಟ್ಟು ದೂರ ಇದ್ದು ಬಿಡೋವಳು, ಮತ್ತು ಎಲ್ಲ ನಾಟಕವನ್ನು ಮಾಡೋಳು ನೀನೇ. ಪ್ರಳಯ ಕಾಲದಲ್ಲಿ ಎಲ್ಲವನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವುದು ಕೂಡ ನೀನೇ. You are the one who creates, you preserve, and then you completely absorb the entire universe within into you only. ನಾವೆಲ್ಲ ಕನಸು ನೋಡ್ತೀವಿ, ನೀವೆಲ್ಲ ಕನಸು ನೋಡಿದ್ದೀರಲ್ಲ? ಮಲಗಿರ್ಬೇಕು, ಕನಸು ಕಂಡಿಲ್ಲ ಏನಪ್ಪ? ಕನಸು ಯು ಆಲ್ ಆರ್ ಡ್ರೀಮ್ಡ್ ಇಟ್. ವೆರಿ ನೈಸ್ಲಿ ಯು ಆರ್ ಸ್ಲೀಪಿಂಗ್. ಮೆಲ್ಲಿಗೆ ಬರುತ್ತೆ ಕನಸು ಬರುತ್ತೆ. ಕನಸು ಬಂದಿದ ತಕ್ಷಣವೇ ಸಮ್ವೇರ್ ಬ್ಯೂಟಿಫುಲ್ ಬೀಯಿಂಗ್ ವಿಲ್ ಕಮ್ ಔಟ್ ಆಫ್ ದಟ್. ಯಾವುದೋ ಒಂದು ರೂಪ ಬರುತ್ತೆ. ಒಂದು ಕುದುರೆ ಬಂದ್ಬಿಡುತ್ತೆ. ಆ ಕುದುರೆಗೆ ಕೊಂಬಿದೆ. A horse and having horns. You don't know why? Horse is having horns. ಆಮೇಲೆ ಹಾರ್ತಾ ಇದೆ ಕುದುರೆ, ಬಿಳಿ ಕುದುರೆ ಹಾರ್ತಾ ಇದೆ.
ಅದ್ರ ಮೇಲೆ ಅವ್ರು ಯಾರೋ ಕೂತಿಲ್ಲ. ಆ ಕುದುರೆ ಮೇಲೆ ಹಾರ್ತಾ ಇದ್ದರೆ ಸೂರ್ಯನ ಕಡೆ ಹೋಗ್ತಾರೆ. ಇಟ್ಸ್ ಗೋಯಿಂಗ್ ಟುವರ್ಡ್ಸ್ ದ ಸನ್. ಆಲ್ ದಿಸ್ ಇಸ್ ಗೋಯಿಂಗ್ ಟು ರಿಮೆಂಬರ್ ದಿಸ್ ದ ಡ್ರೀಮ್. ಇದು ನಡೀತಾ ಇದೇನು ಕನಸ್ತಾನೆ. ಇವಾಗ ಕನಸು ನಡೀತಾ ಇರೋದೆಲ್ಲಿ? ವೇರ್ ಇಸ್ ದ ಡ್ರೀಮ್ ಗೋಯಿಂಗ್ ಆನ್? ಈ ಕನಸು ನಡೀತಾ ಇದೆಯಲ್ಲ, ಎಲ್ಲಿ ನಡೀತಾ ಇದೆ? ಯಾರು ಕನಸು ಕಾಣ್ತಾರೋ ಅವನಲ್ಲಿ ತಾನೇ ನಡೀತಾ ಇರೋದು. ದ ಡ್ರೀಮ್ ಇಸ್ ಗೋಯಿಂಗ್ ಆನ್ ಇನ್ಸೈಡ್ ದ ಪರ್ಸನ್ ಹೂ ಇಸ್ ಸೀಯಿಂಗ್ ದ ಡ್ರೀಮ್. No other person is able to see the dream. So the dream starts from the person. Where is it happening? ಹುಟ್ಟಿದೆಲ್ಲಿಂದ ಆ ಕನಸು? ಆ ಮನುಷ್ಯನಿಂದಲೇ ಹುಟ್ಟಿದ್ದು. ಇರೋದೆಲ್ಲಿ ಆ ಕನಸು? ಮನುಷ್ಯನಲ್ಲೇ ಇರೋದು. ಮತ್ತೆ ವಾಪಸ್ ಹೋಗೋದೆಲ್ಲಿ? Where does it once again merge? The dream merge back. See, 3 things have happened. 3 ವಿಷಯ ನಡೆದಿದೆ. ಕನಸು ಹುಟ್ಟಿದೆ, ಕನಸು ಇದೆ, ಆಮೇಲೆ ಕನಸು ಮತ್ತೆಲ್ಲ ಹೋಗುತ್ತೆ ವಾಪಸ್ಸು? ಅವನಲ್ಲೇ ಹೊರಟೋಗುತ್ತೆ. ಅದೇ ಥರನೇ ಈ ಪ್ರಪಂಚದ ಸೃಷ್ಟಿ. ಸೇಮ್ ವೇ ದಿ ಎಂಟೈರ್ ಯೂನಿವರ್ಸ್, ಇಟ್ ಕಮ್ಸ್ ಫ್ರಮ್ ಯು. ನಿನ್ನಿಂದಲೇ ಬರುತ್ತೆ ದೇವಿ, ನೀನೇ ಅದನ್ನು ಕಾಪಾಡ್ತೆ, ಮತ್ತು ನಿನ್ನಲ್ಲೇ ಅಡಗಿ ಹೋಗುತ್ತೆ. ಕಮ್ ಬ್ಯಾಕ್ ಟು ಯು. ನಾವು ಚಿತ್ರ ನೋಡ್ತೀವಲ್ಲ, ಚಿತ್ರ ಪ್ರೊಜೆಕ್ಟರ್ ಆಗಿರೋ ಚಿತ್ರ ನೋಡಿದ್ದೀರಾ? ಹ್ಯಾವ್ ಯು ಸೀನ್ ಎ ಮೂವಿ ವಿತ್ ಪ್ರೊಜೆಕ್ಟರ್? ಪ್ರೊಜೆಕ್ಟ್ರಿಂದ ಬರೋದು ನೋಡಿದ್ದೀರಾ? ಪ್ರೊಜೆಕ್ಟ್ರಿಂದ ಲೈಟ್ ಬರುತ್ತೆ, ಅದರಿಂದ ಪೆನ್ ಡ್ರೈವು ಅಥವಾ ಫಿಲ್ಮ್ ಏನು ಹಾಕಿರುತ್ತೆ, ಫುಲ್ ಜೋರಾಗಿ ಬರುತ್ತೆ, ಗೋಡೆ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. 1 hour ಕೂತ್ಕೊಂಡು ನೋಡ್ತಾ ಇರ್ತೀವಿ. ಅದಾದ ನಂತರ ಎಲ್ಲಿಂದ ಬಂತು ಚಿತ್ರ? ಬಂದಿರೋದು ಎಲ್ಲಿಂದ? ಪ್ರೊಜೆಕ್ಟ್ ಒಳಗಡೆಯಿಂದ. ಎಲ್ಲಿರೋದು ಇವಾಗ ಚಿತ್ರ? ನಡೀತಾ ಇರೋದು ಎಲ್ಲಿ ಚಿತ್ರ? ವಿ ಥಿಂಕ್ ದಟ್ ಇಟ್ಸ್ ಗೋಯಿಂಗ್ ಆನ್ ದ ವಾಲ್. ಇಸ್ ಇಟ್ ಗೋಯಿಂಗ್ ಆನ್ ದ ವಾಲ್? It is going on inside the projector only. The entire light and everything system is going on in the projector. It is only reflected on the wall. And then where does it go back? The movie? It goes back into the projector. So origin projector, staying projector, and going back is projector. The same way the entire universe originates from Devi, stays in Devi and goes back to Devi. ಎಲ್ಲವೂ ಕೂಡ ದೇವಿಯಿಂದಲೇ ಹುಟ್ಟಿ ದೇವಿಯಲ್ಲೇ ಇದ್ದು ದೇವಿಯಲ್ಲೇ ಅಡಗಿಬಿಟ್ಟು. ಕಾಮಂ ಕುರುಷ್ವ ವಧ ಮಧ್ಯಮಮೈವ ಮಾತರ್ ದುಃಖಂ ನಮೇ ಮರಣಜಂ ಜಗದಂಬಿಕೇತ್ರ. ಕಾಮಂ ಕುರುಷ್ವ ವಧ ಮಧ್ಯಮಮೈವ ಮಾತಃ ದುಃಖಂ ನಮೇ ಮರಣಜಂ ಜಗದಂಬಿಕೇತ್ರ. ಕರ್ತಾ ತ್ವಯೈವ ವಿಹಿತ ಪ್ರಥಮಂ ಸ ಚಾಯಂ ದೈತ್ಯಾ ಹತೋಥ ಮೃತ ಇತ್ಯಯಶೋ ಗರಿಷ್ಠಂ. ಇವಾಗ ಇನ್ನೊಂದು ರೀತಿ ಹೇಳು. ಬ್ರಹ್ಮ ಇಸ್ ನೋ ಪ್ಲೀಡಿಂಗ್ ಇನ್ ಅ ಡಿಫರೆಂಟ್ ಮ್ಯಾನರ್. Therefore, O Bhavani, what wonder is there that thou wouldst want to kill me in this way? Now, since you have not protected me, then you want me to die. That's why you have created these Rakshasas. ಈ ರಾಕ್ಷಸರನ್ನು ಸೃಷ್ಟಿ ಮಾಡೋದು ನನ್ನನ್ನು ಕೊಲ್ಲಕ್ಕೆ ತಾನೇ ಮಾಡಿದ್ದೇನೆ, ಇಲ್ಲಾಂದರೆ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೆ. ಬಟ್ ಓ ಮದರ್, ಐ ವಾಂಟ್ ಫೀಲ್ ಎನಿ ಪೇನ್ ಇಫ್ thou willingly killest me. But this is to my great dishonor that being given power over these beings, I would then be made an object to be killed by the Daityas. This indeed is hard to me. ಅಕಸ್ಮಾತ್ ನೀನೇ ನನ್ನನ್ನು ಕೊಂದುಬಿಟ್ರೆ ಪರವಾಗಿಲ್ಲ. ಅಮ್ಮ ದೇವಿ, ನೀನೇ ನನ್ನನ್ನು ಕೊಂದುಬಿಡು ಪರವಾಗಿಲ್ಲ. ಇಫ್ ಯು ಕಿಲ್ ಮೀ, ಐ ಡೋಂಟ್ ಮೈಂಡ್, ಬಿಕಾಸ್ ಇಟ್ಸ್ ಅನ್ ಆನರ್ ಫಾರ್ ಮಿ. ಬಟ್ ವೈ ಶುಡ್ ಯು ಕ್ರಿಯೇಟ್ ಸಚ್ ದೀಸ್ ಡೆಮನ್ಸ್ ಅಂಡ್ ದೆನ್ ದೇ ಕಿಲ್ ಮೀ ಅಂಡ್ ಐ ಲೂಸ್ ಆಲ್ ಮೈ ಆನರ್ ಆಫ್ ಬೀಯಿಂಗ್ ಬ್ರಹ್ಮ. ನಾನು ಬ್ರಹ್ಮ ಎಂಬ ಹೆಸರನ್ನು ಕೂಡ ಕಲ್ತ್ಕೊಳ್ಬೇಕಾಗತ್ತೆ. ಈ ರಾಕ್ಷಸ ನನ್ನನ್ನು ಬಂದುಬಿಟ್ರೆ ಎಲ್ಲ ನನ್ನ ಮಾನ ಎಲ್ಲ ಹೊಟ್ಟೋಗ್ಬಿಡ್ತಿಲ್ಲ ತಾಯಿ. ಅದಕ್ಕೋಸ್ಕರ ದಯವಿಟ್ಟು ಬಂದು ನನ್ನನ್ನು ಕಾಪಾಡು. ಉತ್ತಿಷ್ಠ ದೇವಿ ಕುರು ರೂಪ ಮಿಹಾದ್ಭುತಂ ತ್ವಂ ಮಾಂ ವಾ ತ್ರಿಮೌಜಹಿ ಯಥೇಚ್ಛಸಿ ಬಾಲಲೀಲೆ. ನೋ ಚೇತ್ ಪ್ರಬೋಧಯ ಹರಿಂ ನಿಹನೇದಿ ಮೌಯಃ ತ್ವತ್ಸಾಧ್ಯಮೇತತಖಿಲಂ ಕಿಲ ಕಾರ್ಯಜಾತಂ. So, O thou Leelamayi, like a sportive girl,
Get up, O Devi, assumest the wonderful form thyself, and killest me or the two Daityas as thou willest. Or rouse Hari, who will then kill the Daityas. All these are in thy hands. ಮೂರು ಕೆಲಸ ನೀನು ಮಾಡ್ಬೋದು. ಮೊದಲನೇದು, ನೀನೇ ಪ್ರಕಟವಾಗಿ ನನ್ನನ್ನು ಕೊಂದುಬಿಡು. ನಾನು ನಿನ್ನ ಕೈಯಲ್ಲಿ ಸಹಾಯಕ್ಕೆ ತಯಾರಾಗಿದ್ದೇನೆ. ಅಥವಾ ನೀನು ಪ್ರಕಟವಾಗಿ ದೈತ್ಯರನ್ನು ಕೊಂದುಬಿಡು, ಅದನ್ನು ಪರವಾಗಿಲ್ಲ. ಅಥವಾ ನೀನು ಪ್ರಕಟವಾಗಿ ಹರಿಯನ್ನು ಎಬ್ಬಿಸಿಬಿಡು. 3 things are possible. You can come, you can manifest and kill me, or you can manifest and kill these Rakshasas, or you can just leave Hari and then go. Leave Narayan so that he wakes up and then kills these two people. One of these things is all in your hands only. Why don't you do it? Devi Prapannati Hare Prasida. Devi Prapannati Hare Prasida. Devi Prapannati Hare Prasida. Devi Prapannati Hare Prasida. Prasida Matar Jagato Khilasya. Prasida Matar Jagato Khilasya. Prasida Vishveshwari Pahi Vishvam. Prasida Vishveshwari Pahi Vishvam. Tvamishwari Devi Characharasya. Tvamishwari Devi Characharasya. Om Sahana Bhavatu Sahanau Bhunaktu Sahaviryam Karavavai Tejasvi Navadhitamastu Ma Vidvishavai. Om Shanti 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 Sarve